ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋ ಡ್ರಾಮಾ ನೋ ಫೇಕ್ ಓನ್ಲಿ ರಿಯಾಲಿಟಿ ಅಂತ ಹೇಳ್ತಾ ನಾನಿವತ್ತು ಹೇಳ್ತಕ್ಕಂಥ ನ್ಯೂಸ್ ಯಾವುದಪ್ಪ ಅಂತ ಹೇಳಿದ್ರೆ ಬಿಡದಿಯ ಟೌನ್ಶಿಪ್ ವಿಚಾರ ಅಂತಲೇ ಹೇಳ್ಬೋದಾಗಿದೆ. ಈ 2 ದಿನಗಳ ಹಿಂದೆ ಅಲ್ಲಿಗೆ ಅಧಿಕಾರಿಗಳು ಹೋಗಿರ್ತಾರೆ, ಅಂದರೆ ಸರ್ವೆ ಮಾಡಲಿಕ್ಕೆ ಹೋಗಿರ್ತಾರೆ ಆ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ. ಆದರೆ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ಏನು ಮಾಡ್ತಾರಪ್ಪ ಅಂದರೆ ರೈತ ಮಹಿಳೆಯರು ರೊಚ್ಚಿಗೆದ್ದು ಬಿಡ್ತಾರೆ. ಅಲ್ಲಿ ಹೋಗಿರ್ತಕ್ಕಂಥ ಅಂದರೆ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಜಮೀನನ್ನು ಸರ್ವೆ ಮಾಡಲಿಕ್ಕೆ ಹೋಗಿರ್ತಾರೆ. ಅಂದರೆ ಟೌನ್ಶಿಪ್ ಬಿಡದಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳನ್ನು ಟೌನ್ಶಿಪ್ಪಿಗೆ ಅಂದರೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಕೆಲವೊಂದು ಹಳ್ಳಿಗಳಿಗೆ ಹೋಗ್ಬಿಟ್ಟು ಅದನ್ನು ಸರ್ವೆ ಮಾಡಲಿಕ್ಕೆ ಹೋಗಿರ್ತಾರೆ. ಆ ಸಮಯದಲ್ಲಿ ರೈತ ಮಹಿಳೆಯರು ಏನಿರ್ತಾರೋ ಅವರು ಅಧಿಕಾರಿಗಳನ್ನು ಊರೊಳಗೆ ಜಮೀನೊಳಗೆ ಬಿಟ್ಕೊಳಕ್ಕೆ ಹೋಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಅವರು ಪೊರಕೆಯನ್ನು ತಗೊಂಡ್ಬಿಟ್ಟು ಆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದೇ ಥರ ಕೂಡ ಅಲ್ಲಿ ಬಂದಿರ್ತಕ್ಕಂಥ ಪೊಲೀಸರ ಮೇಲೂ ಕೂಡ ಸ್ವಲ್ಪ ಹಲ್ಲೆ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಇವರು ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಕೆಲಸ ಮಾಡಿದರೆ ಅದು ಸರಿ ಅನ್ಬೋದು. ಆದರೆ ಇದರಲ್ಲಿ ಒಂದು ಭಿನ್ನಾಭಿಪ್ರಾಯ ಕೂಡ ಇತ್ತು. JDS ರೈತ ಮಹಿಳೆಯರು ಹಾಗೂ BJP ರೈತ ಮಹಿಳೆಯರು ಹೀಗೆ ಪಕ್ಷದ ಮುಖಾಂತರ ಇಬ್ಬಾಗವಾಗಿ ಅಲ್ಲಿ ಕೆಲಸ ಮಾಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ. ಆದರೆ ಪಕ್ಷ ಮೊದಲಲ್ಲ, ರೈತರ ಕಷ್ಟ ಮೊದಲು ಅಂತಲೇ ಹೇಳ್ಬೋದಾಗಿದೆ. ಈ ರೈತರಿಂದಾನೇ ತಾನೇ ನೀವು ಎಲ್ಲರೂ ಜೀವನ ಮಾಡ್ತಾರೆ. ಅದೇ ಥರ ಕೂಡ ನಮ್ಮ ಕೆಲಸ ಅಧಿಕಾರಿಗಳು ಕೂಡ ರೈತರು ಮಾಡ್ತಕ್ಕಂಥ ಅನ್ನದಿಂದನೇ ಬದುಕ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಈ ಒಂದು ಪೌರುಷ ಕೊನೆವರೆಗೂ ಇರಬೇಕು ಅನ್ನೋದು ನಮ್ಮ ಒಂದು ಕಳಕಳಿ. ಈ ಬಿಡದಿ ಟೌನ್ಶಿಪ್ ಮಾಡಿದರೆ ಅವ್ರಿಗೆ ಏನಪ್ಪ ಅನ್ಯಾಯ ಆಗುತ್ತೆ ಅಂತ ಹೇಳಿದ್ರೆ, ಅವರು ಅನಾದಿ ಕಾಲದಿಂದ ತಮ್ಮ ತಾತ ಮುತ್ತಾತರ ಆಸ್ತಿಗಳನ್ನು ಏನು ಮಾಡ್ತಾರೆ ಉಳುಮೆ ಮಾಡ್ಕೊತ ಬಂದಿರ್ತಾರೆ. ಅವ್ರ ಮನೇಲಿ ಹಸು ಇರುತ್ತೆ, ಕುರಿ ಇರುತ್ತೆ, ಕೋಳಿ ಇರುತ್ತೆ, ಇನ್ನು ಮುಂತಾದ ದನಗಳು ಹಸುಗಳು ಎಲ್ಲ ಇರ್ತವೆ. ಅವನ್ನ ನೋಡ್ಕೊಂಡು ಹೇಗೋ ಜೀವನ ಸಾಧಿಸ್ಕೊಂಡು ಹೋಗ್ತಿರ್ತಾರೆ. ಕೆಲವೊಬ್ಬರು ಈ ಒಂದು ವಿಚಾರವನ್ನು ಒಪ್ತಾರೆ, ಯಾಕಂದರೆ ಕಡಿಮೆ ಭೂಮಿ ಇತ್ತಂದರೆ ಅದರಲ್ಲಿ ಅಷ್ಟು ಹಣ ಬರುತ್ತೆ, ಅದರಿಂದ ಏನಾದರೂ ಮಾಡ್ಕೋಬೋದು, ಮುಂದೆ ನಾವೇನಾದರೂ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇನ್ನು ಕೆಲವರು ಇದನ್ನ ಒಪ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಒಂದೇ ಪಟ್ಟಿಗೆ ಅಷ್ಟೊಂದು ಅಮೌಂಟ್, ಅಂದರೆ ಎಕರೆಗೆ 2 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದು ಕೊಟ್ಟ ತಕ್ಷಣ ಎಲ್ಲಿ ಆ ಅಮೌಂಟು ಕಳೆದೋದ ತಕ್ಷಣ ನನ್ನ ಮಕ್ಕಳು ಹಾಳಾಗ್ತಾರೋ ಅನ್ನೋರು ಕೆಲವೊಬ್ಬರು ಕೂಡ ಇರ್ತಾರೆ. ಆದರೆ ಹಾಲು ಕೂಡ ತಮ್ಮ ರಾಜ್ಯಗಳಿಗೆ ನಮ್ಮ ನಾಡಿಗೆ ಸಪ್ಲೈ ಆಗ್ತಾ ಇರುತ್ತೆ, ಅದು ಕೂಡ ಕಳ್ಕೊಳೋ ಪರಿಸ್ಥಿತಿಗೆ ಬರುತ್ತೆ. ಅಲ್ಲಿರ್ತಕ್ಕಂಥ ಹೈನುಗಾರಿಕೆ ಹೋಗುತ್ತೆ, ಕೃಷಿ ಹೋಗುತ್ತೆ. ಯಪ್ಪ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಈಗ ಅವರು ದಿನದ ಖರ್ಚಿಗೆ ದುಡ್ಕೊಂಡು ಆರಾಮಾಗಿರ್ತಾರೆ. ಆದರೆ ಇದನ್ನ ಕಳ್ಕೊಂಡ ತಕ್ಷಣ ಮಕ್ಕಳಿಗೂ ಮುಂದಿನ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚಿಂತಿಸ್ತಾ ಎಲ್ಲರೂ ಕೂಡ ರೈತ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಈ ಒಂದು ಹೋರಾಟದ ಭಾಗಿಯಾಗಿರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ರೈತರ ಪರವಾಗಿ ಸರ್ಕಾರ ಕೆಲಸ ಮಾಡಬೇಕಾಗಿದೆ. ಆದರೆ ಹೇಳಲಿಕ್ಕಾಗಲ್ಲ, ಕೆಲವಷ್ಟು ಜನ ಒಪ್ತಾರೆ, ಕೆಲವಷ್ಟು ರೈತರು ಇದನ್ನ ಒಪ್ತಾ ಇಲ್ಲ. ಇದು ಎಲ್ಲಿಗೆ ಬರುತ್ತೋ ಅನ್ನೋದು ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ಗೊತ್ತಾಗುತ್ತೆ. ಆದರೆ ಸರ್ಕಾರ ಅದ್ರ ಮೇಲೆ ಕಣ್ಣಾಕಿದೆ ಅಂದರೆ ಬಿಡಲ್ಲ ಅನಿಸುತ್ತೆ. ಆದರೆ ರೈತರ ಪರವಾಗಿ ಕೂಡ ಸರ್ಕಾರ ಕೆಲಸ ಮಾಡಬೇಕು ಅಂತ ನಮ್ಮ ಕಳಕಳಿಯಾಗಿರುತ್ತೆ. ನೀವು ಕೂಡ ಬಿಡದಿ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ನ್ಯೂಸ್ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.